ಪ್ರತಿ ವರ್ಷ ಕೂಡ ಕನಕ ಯಶಸ್ವಿಯಾಗಿ ಆಚರಣೆ ಮಾಡಿ ಎಲ್ಲರೂ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಯಶಸ್ಸು ಪಡೆಯೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಸಮುದಾಯದ ಮುಖಂಡರೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ನಾವು ಒಗ್ಗಟ್ಟಾಗಿದ್ದು ನಮ್ಮ ಸಮುದಾಯದ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವೇದಿಕೆಗೆ ಒಂದು ಸಂದೇಶ ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಕನಕದಾಸರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಕನಕದಾಸರು ನಮ್ಮ ಸಮುದಾಯದ ಹೆಮ್ಮೆ, ನಮ್ಮ ಸಮುದಾಯದ ದೊಡ್ಡ ಮಹಾಪುರುಷರು. ಅವರೊಬ್ಬರು ದಾರ್ಶನಿಕರು, ಸಾಹಿತಿಗಳು, ಕೀರ್ತನಕಾರರು, ದಾಸಶ್ರೇಷ್ಠರು, ಭಕ್ತವರೇಣ್ಯರು. ಬಟ್ ಇಷ್ಟೆಲ್ಲ ಅವರು ಎಲ್ಲರಿಗಿಂತ ಹೆಚ್ಚಾಗಿ ಏನಕ್ಕಪ್ಪ ನಾವು ಇವಾಗಲೂ ಅವ್ರನ್ನ ನೆನೆಸ್ಕೊಳ್ತೀವಿ ಅಂತಂದ್ರೆ, ಅವರು ತಳ ಸಮುದಾಯದ ಕೆಳು ಸಮುದಾಯದ ದನಿಯಾಗಿ ಅವರು ಕೆಲಸ ಮಾಡಿದ್ರು. ಸುಮಾರು 15-16 ಶತಮಾನಗಳ ಹಿಂದೆ, 15-16 ಶತಮಾನದಲ್ಲೇ ಯಾವ ಜಾತಿ ವ್ಯವಸ್ಥೆಯಿಂದ ಈ ಸಮಾಜದಲ್ಲಿ ಬಹುಸಂಖ್ಯಾತ ಶೂದ್ರರು ಶೋಷಣೆಗೊಳಗಾಗ್ತಾ ಇದ್ವಿ, ಬಹುಸಂಖ್ಯಾತ ಶೋಷಿತರು ಕಷ್ಟಗಳನ್ನ ಅನುಭವಿಸ್ತಾ ಇದ್ವಿ, ಅವಕಾಶ ವಂಚಿತರಾಗಿದ್ವಿ, ನಮ್ಮ ಪರವಾಗಿ ಅವರು ಧ್ವನಿ ಎತ್ತಿದ್ರು. ಆ ಕಾರಣದಿಂದ ಈಗಲೂ ಕೂಡ ನಾವು ಅವನ್ನ ನೆನೆಸ್ಕೊಳ್ತಾ ಇದ್ವಿ. ಇವತ್ತು ನಾವು ಕನಕ ಜಯಂತಿ ಎಲ್ಲ ಕಡೆ ಆಚರಣೆ ಮಾಡ್ತೀವಿ. ಆದರೆ ಬರೀ ಈ ರೀತಿ ದುಡ್ಡು ಖರ್ಚು ಮಾಡೋದು, ಒಂದು ಮೆರವಣಿಗೆ ಮಾಡಿ ಆಚರಣೆ ಮಾಡಿ ಅವತ್ತು ಒಂದು ದಿವಸ ಆಚರಣೆ ಮಾಡಿ ಮರ್ತು ಬಿಟ್ರೆ ಅದು ಆಚರಣೆ ಮಾಡ್ದಂಗೆ ಆಗೋದಿಲ್ಲ. ಅವ್ರ ಆಚರಣೆ ಕನಕ ಜಯಂತಿ ಸಾರ್ಥಕ ಆಗಬೇಕು ಅಂತಂದ್ರೆ ಅವರ ಚಿಂತನೆಗಳನ್ನ, ಬೋಧನೆಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಅವ್ರು ಹಾಕೊಟ್ಟಂತ ದಾರಿಯಲ್ಲಿ ನಡೆಯುವಂತ ಪ್ರಯತ್ನ ಮಾಡಬೇಕು. ಇವತ್ತು ಕನಕದಾಸರು ಏನ್ ಹೇಳಿದ್ರು, ಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯಾದರೂ ಬಲ್ಲಿರಾ ಅಂತ ಹೇಳಿದ್ದಾರೆ. ಹಾಗಾಗಿ ಕುಲ ಅನ್ನೋ ಒಂದು, ಜಾತಿ ಅನ್ನೋ ಒಂದು ಪರಿಕಲ್ಪನೆಯಿಂದ ಹೊರಗೆ ಬಂದು ನಾವು ಸಮಾಜ ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡಬೇಕು. ಇವತ್ತು ಕನಕದಾಸರು ಹೇಳ್ಕೊಟ್ಟಂತ ಬೋಧನೆ ನಡಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನೋಡಿದ್ರೆ ಜಾತೀಯತೆ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಜೀವನದಿಂದ ಹೊರಗಡೆ ಇಡಬೇಕು. ಇವ್ರು ನಮ್ಮ ಜಾತಿಯವರು, ಹಾಗಾಗಿ ಇವ್ರನ್ನ ನಾವು ಸ್ನೇಹಿತರು ಮಾಡ್ಕೋಬೇಕು, ನಮ್ಮ ಜಾತಿಯವರು ಹಾಗಾಗಿ ಇವ್ರಿಗೆ ಸಹಾಯ ಮಾಡಬೇಕು, ಇವ್ರು ನಮ್ಮ ಜಾತಿಯವರು, ಇವ್ರು ಮಾತ್ರ ನಾವು ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಭಾವನೆಗಳನ್ನು ಬಿಟ್ಟು ಎಲ್ಲ ಸಮುದಾಯದಲ್ಲೂ ಕೂಡ ನಮ್ಮವರೇ, ನಮ್ಮ ಮನುಷ್ಯರೇ, ಎಲ್ಲರೂ ಕೂಡ ನಮ್ಮವರು ಅಂತ ಭಾವಿಸಿ ಎಲ್ಲರೂ ಪ್ರೀತಿಯಿಂದ ಬೆಳಿಬೇಕು, ಎಲ್ಲರಿಗೂ ಕೂಡ ಸಹಾಯ ಮಾಡುವಂತ ಪ್ರಯತ್ನ ಮಾಡಬೇಕು. ಆಗ ನಾವು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಜಾತಿಯನ್ನು ಸ್ವಲ್ಪವಾಗಾದ್ರೂ ದೂರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಾಮಾಜಿಕ ಮಟ್ಟದಲ್ಲಿ ಬಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಈ ಜಾತಿಯನ್ನ ಎದುರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವೆಲ್ಲರೂ ಕೂಡ ಕನಕದಾಸರಾಗಲ್ಲ, ನಾವೆಲ್ಲರೂ ಕೂಡ ಬಸವಣ್ಣರಾಗಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲರೂ ಕೂಡ ಅಂಬೇಡ್ಕರ್ ಆಗಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಮಟ್ಟದಲ್ಲಿ ನಮ್ಮ ಕ್ರಾಂತಿ ಮಾಡೋಕ್ಕಾಗದೇ ಇರ್ಬೋದು. ಆದರೆ ಜಾತಿಯನ್ನು ಎದುರಿಸಬೇಕಾದ್ರೆ ನಾವೇನಪ್ಪ ಮಾಡಬೇಕು ಅಂತಂದ್ರೆ, ಯಾವ ಜಾತಿಯನ್ನು ಹೋಗಲಾಡಿಸಿ ಸಮಾಜದಲ್ಲಿ ಸಮಾನತೆ ತರಬೇಕು ಅಂತ ಪ್ರಯತ್ನ ಪಡ್ತಿದ್ದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ, ಆ ಸಂವಿಧಾನ ರಕ್ಷಣೆ ಮಾಡಿದ್ರೆ ಸಾಮಾಜಿಕ ಮಟ್ಟದಲ್ಲಿ ಆಗ ನಾವು ನಿಜವಾಗ್ಲೂ ಜಾತಿಯನ್ನು ಎದುರಿಸಬೇಕಾಗತ್ತೆ, ಮತ್ತೆ ಸಮಾಜ ಸಮಾನತೆ ತರುವಂತ ಪ್ರಯತ್ನ ಮಾಡಬೇಕಾಗತ್ತೆ. ಕನಕದಾಸರ ಆಶಯ ಕೂಡ ಅನುಷ್ಠಾನಕ್ಕೆ ತಂದಂಗಾಗುತ್ತೆ. ಹಾಗಾಗಿ ಸಂವಿಧಾನ ರಕ್ಷಣೆ ಮಾಡಿದ್ರೆ ನಾವು ಕನಕದಾಸರ ಆಶಯ ನೆರವೇರಿಸಿದಂಗಾಗುತ್ತೆ. ಹಾಗಾಗಿ ಸಂವಿಧಾನ ರಕ್ಷಣೆಗೆ ನಾವು ಇಲ್ಲಿ ಕಟಿಬದ್ಧರಾಗಬೇಕು. ಸಂವಿಧಾನಕ್ಕೆ ಯಾವ ಅಪಾಯ ಬರುತ್ತೆ, ಯಾವ್ಯಾವ ಕುರಿತು ಬರುತ್ತೆ, ಹಾಗೆಲ್ಲ ನಾವು ಒಗ್ಗಟ್ಟಾಗಿ ಸಂವಿಧಾನ ರಕ್ಷಣೆಗೆ ನಿಂತ್ಕೋಬೇಕು. ಆ ಕೆಲಸ ನಾವೆಲ್ಲ ಮಾಡಬೇಕು. ಇವತ್ತು ಗುರುಕುಲ ಸಮುದಾಯದವರು ಕೂಡ ಶೂದ್ರ ವರ್ಗದವರಿಗೆ ಬರ್ತಾರೆ. ಜಾತಿ ವ್ಯವಸ್ಥೆಯಲ್ಲಿ ನಾವು ಕೂಡ ಶೂದ್ರ ವ್ಯವಸ್ಥೆ, ನಮಗೂ ಕೂಡ ವಿದ್ಯೆ, ಅಂತಸ್ತು, ಅಧಿಕಾರ ಇದನ್ನು ಯಾವುದು ಪಡ್ಕೊಳ್ಳೋ ಅಧಿಕಾರ ಇಲ್ಲ. ಆದರೆ ಸಂವಿಧಾನ ಬಂದ ಮೇಲೆ ನಮಗೆ ಎಲ್ಲ ಹಕ್ಕುಗಳನ್ನು ಸಿಕ್ಕಿರುವಂಥದ್ದು. ಇವತ್ತು ಕುರುಬ ಸಮುದಾಯದವರು ಕೂಡ ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷಗಳ ಮೇಲಾದರೂ ಕೂಡ ಈಗಲೂ ಕೂಡ ಇಟ್ಕೊಳ್ತೀವಿ. ಇವತ್ತು ಕಾಂತರಾಜ್ ವರದಿ, ಸಿದ್ದರಾಮಯ್ಯವರು ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೇ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಕಾಂತರಾಜು ಆಯೋಗನ ರಚನೆ ಮಾಡಿದ್ರು. ಆ ಕಾಂತರಾಜು ಆಯೋಗದಲ್ಲಿ ವರದಿ ಏನ್ ಬಂದಿದೆ ಅಂತ ಗೊತ್ತಾ ನಿಮಗೆ? ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ವರ್ಗದ ಸಮುದಾಯಗಳಲ್ಲಿ ಕುರುಬ ಸಮುದಾಯ ಕೂಡ ಒಂದು. ಅತ್ಯಂತ ಹಿಂದುಳಿದ ಸಮುದಾಯ ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿರೋದು ಉಪ್ಪಾರ ಸಮುದಾಯ, ನಂತರ ಬೆಸ್ತ ಮತ್ತೆ ಕೋಲಿ ಸಮುದಾಯದವರು, 3ನೇ ಸ್ಥಾನದಲ್ಲಿರುವಂಥದ್ದು ಕುರುಬ ಸಮುದಾಯದವರು. ನಾವು ಇವತ್ತು ಹಿಂದುಳಿದ ವರ್ಗದವರಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವು ಹಿಂದುಳಿದಿರೋದನ್ನ ಮುಂದುವರೆಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಮೊದಲು ನಾವೆಲ್ಲರೂ ಸಂಘಟಿತರಾಗಬೇಕು. ಸಂಘಟಿತರಾಗಿ ನಮ್ಮ ಹಕ್ಕುಗಳ ಹೋರಾಟ ಮಾಡಬೇಕು. ಆದ್ರೆ ಸಂಘಟಿತರಾಗಬೇಕು ಅಂತಂದ್ರೆ ನಮಗೆ ಜ್ಞಾನ ಬೇಕು, ಶಿಕ್ಷಣ ಬೇಕು. ಆ ಶಿಕ್ಷಣ ಪಡೆದ್ರೆ ಮಾತ್ರ ನಾವು ಸಂಘಟಿತರಾಗಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದರ್ಶನ್ ಋಣಾಣವರು ಹೇಳ್ತಿದ್ದಾಗೆ ಮೊದಲು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು. ಕೇವಲ ಅವ್ರನ್ನ ಸುಶಿಕ್ಷಿತರನ್ನಾಗಿ ಮಾಡಿದ್ರೆ ಮಾತ್ರ ಸಾಲದು, ಅವ್ರನ್ನ ಉನ್ನತ ವ್ಯಾಸಂಗ ಮಾಡಿಸಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಅವ್ರ ಅಲಂಕಾರ ಮಾಡೋದೇ ಮಾಡಬೇಕು. ಆಗ ಅವರು ಕೂಡ ದೊಡ್ಡ ಸ್ಥಾನಗಳಲ್ಲಿ ಹೋಗಿ ತಾವು ಸಮಾಜದಲ್ಲಿ ಮೇಲ್ ಬಂದು ನಮ್ಮ ಸಮುದಾಯದಲ್ಲಿ ಸಹಾಯ ಮಾಡಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಎಲ್ಲ ಸಮುದಾಯದಲ್ಲೂ ಕೂಡ ಜಾಗೃತಿ ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಜಾಗೃತಿ ಬಂದರೆ ನಾವಾಗಿ ಸಂಘಟಿತರಾಗ್ತೀವಿ, ನಮ್ಮ ಹಕ್ಕುಗಳನ್ನ ಕೇಳುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. 1ನೇ ಬಾರಿ ಮುಖ್ಯಮಂತ್ರಿ ಕೂಡ ಅವರು ಸಾಮಾಜಿಕ ನ್ಯಾಯ ಸಿದ್ಧಾಂತದ ಅಡಿಯಲ್ಲೇ ಕೆಲಸ ಮಾಡಿದ್ರು. ಸರ್ಕಾರ ಕೂಡ ಸಾಮಾಜಿಕ ನ್ಯಾಯ ಸಿದ್ಧಾಂತನ
ಒಪ್ಪಿಕೊಂಡು ಆ ಒಂದು ಸಿದ್ಧಾಂತದ ಪ್ರಕಾರನೇ ಕೆಲಸ ಮಾಡಿದ್ರು. ಹಾಗಾಗಿ ಯಾರ್ಯಾರು ಸಮಾಜದಲ್ಲಿ ತಳ ಸಮುದಾಯದಲ್ಲಿದ್ದಾರೆ, ಅದು ಕುರುಬರು ಇರ್ಬೋದು ಅಥವಾ ಬೇರೆ ಹಿಂದುಳಿದ ಸಮುದಾಯಗಳಿರ್ಬೋದು, ದಲಿತರು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅವರೆಲ್ಲರಿಗೂ ಕೂಡ ಶಕ್ತಿ ತುಂಬುವಂಥ ಕೆಲಸನೇ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡಿದೆ. ಜೊತೆಗೆ ಅವ್ರು ಇನ್ನೂ ಹೆಚ್ಚಿನ ಬೆಂಬಲ ಕೊಡಬೇಕು, ಅವ್ರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಜಾತಿ ಸಮೀಕ್ಷೆಯನ್ನು ಕೂಡ ಮಾಡುವಂಥ ಪ್ರಯತ್ನ ಸರ್ಕಾರ ಮಾಡಿದೆ. ಆದರೆ ಇವತ್ತು ಜಾತಿ ಸಮೀಕ್ಷೆಗೆ ಹಿಂದುಳಿದ ವರ್ಗದವರು ಎಷ್ಟು ಹಿಂದುಳಿದಿದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಜಾತಿ ಸಮೀಕ್ಷೆ ಮಾಡಿದ್ರೆ ಅದನ್ನೇ ಎಷ್ಟೋ ಜನ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ವಿರೋಧ ಮಾಡ್ತಾರೆ. ಆದ್ರಿಂದ ಅವ್ರಿಗೇನು ನಷ್ಟ ಆಗಿಲ್ಲ. ಜಾತಿ ಸಮೀಕ್ಷೆ ಆದ್ರೆ ಸಮಾಜದಲ್ಲಿ ಯಾವ್ಯಾವ ಹಿಂದುಳಿದ ವರ್ಗದವರು ಎಷ್ಟು ಹಿಂದುಳಿದಿದ್ದಾರೆ, ಯಾತಕ್ಕೆ ಹಿಂದುಳಿದಿದ್ದಾರೆ, ಏನು ಏನ್ ಮಾಡಬೇಕು ಸಮೀಕ್ಷೆ ತಿಳಿಸ್ಕೊಡುತ್ತೆ. ಹಾಗಾಗಿ ಹಿಂದುಳಿದ ವರ್ಗದವರು ನಾವು ಸಾವಿರಾರು ವರ್ಷಗಳಿಂದ ನಮಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಜಾತಿ ಸಮೀಕ್ಷೆ ಮಾಡಿದ್ರೆ ಯಾರು ಪ್ರಬಲ ಸಮುದಾಯದವರು ಅನ್ಸ್ಕೊಂಡಿದ್ದಾರೋ, ಯಾರು ಪಟ್ಟಭದ್ರ ಹಿತಾಸಕ್ತಿಗಳು ಅವರನ್ನ ವಿರೋಧ ಮಾಡುವಂತ ಪ್ರಯತ್ನ ಮಾಡಿದ್ರು. ಕೊನೆಗೆ ಕಾಂಗ್ರೆಸ್ ಆಯೋಗ ವರದಿಯನ್ನು ಕೈ ಬಿಟ್ಟು ಮತ್ತೆ ಹೊಸದಾಗಿ ಒಂದು ಆಯೋಗದ ರಚನೆ ಮಾಡಿ ಜಾತಿ ಸಮೀಕ್ಷೆ ಮಾಡ್ತೀವಿ. ಜಾತಿ ಸಮೀಕ್ಷೆ ಕೂಡ ಇವತ್ತು ಮುಗಿದು ಅದು ವರದಿ ಇನ್ನೇನು ಬರುತ್ತೆ. ಸೊ ಆದ್ರೆ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದುಳಿದ ವರ್ಗದವರು ನಾವೆಲ್ಲ ನಮ್ಮ ಹಕ್ಕುಗೋಸ್ಕರ ಹೋರಾಟ ಮಾಡಿದ್ರೆ ಅದನ್ನ ವಿರೋಧ ಮಾಡೋ ಶಕ್ತಿಗಳು ಸಮಾಜದಲ್ಲಿ ಯಾವಾಗಲೂ ಕೂಡ ಇರ್ತವೆ. ಹಾಗಾಗಿ ನೀವು ತಿಳ್ಕೊಳ್ಬೇಕು, ನಾವು ಹೋರಾಟ ಮಾಡದೆ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳಕ್ಕಾಗಲ್ಲ. ಹೋರಾಟ ಮಾಡದೆ ನಮ್ಮ ಸಮುದಾಯಕ್ಕೆ ನಾವು ಶಕ್ತಿ ತುಂಬುವುದಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಹೋರಾಟ ಮಾಡ್ಬೇಕು ಅಂತಂದ್ರೆ ಆ ಹೋರಾಟನ ಲೀಡ್ ಮಾಡೋದಕ್ಕೆ, ಆ ಹೋರಾಟದ ಮುಖಂಡತ್ವ ವಹಿಸ್ಕೊಳ್ಳೋದಕ್ಕೆ ಹಿಂದುಳಿದ ಸಮುದಾಯದ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಕಳಕಳಿ ಇರುವಂಥ, ಕಾಳಜಿ ಇರುವಂಥ ನಾಯಕರು. ಅಂತ ನಾಯಕರು ನಮ್ಮನ್ನ ಲೀಡ್ ಮಾಡಿದಾಗ, ನಮ್ಮನ್ನ ನೇತೃತ್ವ ವಹಿಸಿಕೊಂಡು ಲೀಡ್ ಮಾಡಿದಾಗ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರ್ಯಾರು ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ವಹಿಸ್ಕೊಂಡಿರ್ತಾರೆ ಅಂತ ನಾಯಕರಿಗೆ ನೀವು ಬೆಂಬಲ ಕೊಡಬೇಕು, ಅಂತ ನಾಯಕರಿಗೆ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು. ಆಗ ಅವ್ರು ನಮ್ಮ ಪರವಾಗಿ ಹೋರಾಡಿ ನಮ್ಮ ಸಮುದಾಯಗಳಿಗೆ ಶಕ್ತಿ ತುಂಬೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸ ನೀವೆಲ್ಲರೂ ಮಾಡಬೇಕು, ಆ ಜಾಗೃತಿ ನೀವೆಲ್ಲ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಇಂಥದ್ದು ಒಳ್ಳೆ ಕಾರ್ಯಕ್ರಮ ಮಾಡಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಿದ್ದಾರೆ ನಮ್ಮ ಕನಕ ಜಯಸೂರ್ಯ ಸಮಿತಿಯವರು. ಅದು ಅಧ್ಯಕ್ಷರಿರ್ಬೋದು, ಸಿದ್ದರಾಮಯ್ಯ ಮತ್ತೆ ಅವ್ರ ಇನ್ನಿಂದ ಬೇರೆಲ್ಲ ನಮ್ಮ ತಾಲೂಕಿನ ಲೀಡರ್ಗಳು, ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಮತ್ತೆ ಶುಭಾಶಯಗಳನ್ನು ತಿಳಿಸಿ, ಪ್ರತಿ ವರ್ಷ ಕೂಡ ಇದೇ ರೀತಿ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿ ನಿಮ್ಗೆ ಬೇಕಾದಂತ ಎಲ್ಲ ಬೆಂಬಲ ಸಹಕಾರ ನಾವು ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾರೆ.